ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ SA2 ಪ್ರಶ್ನಪತ್ರಿಕೆ ಗಣಿತ ವಿಷಯದ ಪ್ರಶ್ನಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ನಾವು ಪ್ರಶ್ನಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡೋಣ. 9ನೇ ತರಗತಿ ಗಣಿತ ವಿಷಯ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಇಲ್ಲಿ 8 ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆಯಾಗಿದೆ? ಸೊ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. 0.6 ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ, ಉಳಿದವು ಭಾಗಲಬ್ಧ ಸಂಖ್ಯೆಗಳಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಘಾತ 3 ಮೈನಸ್ 2x ಪ್ಲಸ್ 15 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಘಾತ ಯಾವುದು ಜಾಸ್ತಿ ಇದೆ ನೋಡಿ, ಎಕ್ಸ್ ಕ್ಯೂಬ್. ಹಾಗಾಗಿ ಹೈಯೆಸ್ಟ್ ಡಿಗ್ರಿ ಯಾವುದಿದೆ ಮಕ್ಕಳ? 3. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ. 3ನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸೊ ಅವರು ಮೂಲ ಬಿಂದುವಿನ ನಿರ್ದೇಶಾಂಕ ಕೇಳಿರೋದ್ರಿಂದ ಸೊ ಜಸ್ಟ್ ನೋಡಿ, ನಿಮಗೆ ಈ ಗ್ರಾಫ್ ನೋಡಿದ್ರೆ ಅರ್ಥ ಆಗುತ್ತೆ. ಇದನ್ನು ನಾವು ಮೂಲ ಬಿಂದು ಅಂತೇಳಿ ಕರೆಯೋದು. ಹಾಗಾಗಿ 0,0 ಮೂಲ ಬಿಂದು ಆಗಿರ್ತದೆ ನಿರ್ದೇಶಾಂಕಗಳು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಹೊಂದಿರಬಹುದಾದ ಗರಿಷ್ಠ ಪರಿಹಾರಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ತೆಗೆದುಕೊಂಡಾಗ ಸೊ ಅದರ ಜನರಲ್ ಫಾರ್ಮ್ AX + C = 0. ಸೊ ಹಾಗಾಗಿ ಅದು ಹೊಂದಿರುವಂತಹ ಪರಿಹಾರಗಳ ಸಂಖ್ಯೆ 1 ಆಗಿರ್ತದೆ. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಳೆಯಬಹುದಾದ ಸರಳ ರೇಖೆಗಳ ಸಂಖ್ಯೆ ಕೇಳಿದ್ದಾರೆ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಳೆಯಬಹುದಾದ ಸರಳ ರೇಖೆಗಳು ಸೊ ಒಂದೇ ಆಗಿರ್ತದೆ ನೋಡಿ. ಇದು ಒಂದು ಬಿಂದು, ಇದು ಒಂದು ಬಿಂದು. ಸೊ ಅದರಗಳ ನಡುವೆ ನಾವು ಒಂದೇ ಒಂದು ರೇಖೆಯನ್ನು ಎಳಿಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೆಯ ಪ್ರಶ್ನೆ, 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಆ ಕೋನವನ್ನು ಡ್ಯಾಶ್ ಕೋನ ಅಂತ ಹೇಳಿ ಕರಿತೀವಿ. ಸೊ 2 ಪಾರ್ಶ್ವಕೋನಗಳು ಅಂತ ಹೇಳಿ ತೆಗೆದುಕೊಂಡಾಗ ಸೊ ಅದನ್ನು ನಾವು ಪರಿಪೂರಕ ಕೋನ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ವೃತ್ತವು ಒಂದು ಡ್ಯಾಶ್ ಆಕೃತಿ, ಘನಾಕೃತಿ, ಸಮತಲಾಕೃತಿ, ಬಹುಭುಜಾಕೃತಿ ಯಾವುದೂ ಅಲ್ಲ. ಸೊ ಅದು ಒಂದು ಸಮತಲಾಕೃತಿ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ತ್ರಿಭುಜದ 3 ವರ್ಗಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ. ಸೊ ಅದಷ್ಟು MCQ ಪ್ರಶ್ನೆಗಳು. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ, ಚಕ್ರೀಯ ಚತುರ್ಭುಜ ಎಂದರೇನು? 10ನೇ ಪ್ರಶ್ನೆ, ಸೊ ಡೆಫಿನೇಷನನ್ನು ಬರೀಬೋದು, ಈಸಿಯಾಗಿ ಬರೀತೀರಾ. ನೆಕ್ಸ್ಟ್ ದತ್ತಾಂಶಗಳನ್ನು ನಕ್ಷೆಗಳಲ್ಲಿ ಪ್ರತಿನಿಧಿಸುವ 3 ವಿಧಾನಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ. ದತ್ತಾಂಶಗಳನ್ನು ನಕ್ಷೆ, ಸೊ ಪೈ ನಕ್ಷೆ, ಸ್ತಂಭ ನಕ್ಷೆ ಮತ್ತು ರೇಖಾ ನಕ್ಷೆಗಳನ್ನು ನಾವು ಆ ವಿಧಾನವನ್ನು ಬಳಸ್ಬೋದು. 11ನೇದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. 12ನೇ ಪ್ರಶ್ನೆ, ತ್ರಿಜ್ಯ r ಹೊಂದಿರುವ ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡಿಯಿರಿ. ಸೊ 2πr ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ, 2 ತ್ರಿಭುಜಗಳು ಯಾವ ಸಂದರ್ಭಗಳಲ್ಲಿ ಸರ್ವಸಮವಾಗಿರ್ತವೆ? ಸೊ 2 ತ್ರಿಭುಜಗಳನ್ನು ತೆಗೆದುಕೊಂಡಾಗ ನೋಡಿ ಮಕ್ಕಳ, ಸೊ ಇವೆರಡು ತ್ರಿಭುಜಗಳು ಸೊ ಯಾವಾಗ ಇವು ಸರ್ವಸಮ ಆಗಿರ್ತವೆ ಅಂದರೆ ಬಾಹುಗಳು ಸಮನಾಗಿದ್ದಾಗ. 2 ತ್ರಿಭುಜ, ಇದಕ್ಕೆ ಇದು ಸಮನಾಗಿದ್ದಾಗ, ಈ ಬಾಹುವಿಗೆ ಈ ಬಾಹು ಸಮನಾಗಿದ್ದಾಗ, ಈ ಬಾಹುವಿಗೆ ಈ ಬಾಹು ಸಮನಾಗಿದ್ದಾಗ ಏನಾಗಿರ್ತವೆ? ಅವು ಸರ್ವಸಮ ತ್ರಿಭುಜಗಳಾಗಿರ್ತವೆ. ಅದೇ ರೀತಿ ಕೋನಗಳು ಸಮನಾಗಿದ್ದಾಗಲೂ ಸಹ ಅವು ಸರ್ವಸಮ ತ್ರಿಭುಜಗಳಾಗಿರ್ತವೆ. ನೆಕ್ಸ್ಟ್ 14ನೇ ಪ್ರಶ್ನೆ, x = 3y ಈ ಸಮೀಕರಣವನ್ನು ಹೇಳಿಕೆಯ ರೂಪದಲ್ಲಿ ಬರೆಯಿರಿ. ಸೊ ನೆಕ್ಸ್ಟ್ 15 ಕ್ವಶನ್, -2, -5 ಈ ಬಿಂದುವು ಯಾವ ಚತುರ್ಥಾಂಕದಲ್ಲಿ ಬರ್ತದೆ? ಇದು 4ನೇ ಚತುರ್ಥಾಂಕ ಮಕ್ಕಳ. ಸೊ ಇಲ್ಲಿ ನೋಡಿ, ಇದು ಮೊದಲನೇ ಚತುರ್ಥಾಂಕ, ಇದು 2ನೇದು, ಇದು 3, ಇದು 4. ಸೊ ಇಲ್ಲಿ ನೋಡಿ 5ನೇ ಪ್ರಶ್ನೆ, -2, -5. ಸೊ -2, -5 ಇದು 3ನೇ ಚತುರ್ಥಾಂಕದಲ್ಲಿ ಬರ್ತದೆ.
ನೆಕ್ಸ್ಟ್ ಸರಳ ಯುಗ್ಮ ಎಂದರೇನು, ಅದನ್ನು ನಾವು ಸರಳ ಯುಗ್ಮಗಳು ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಡೆಫಿನೇಷನನ್ನು ಬರೀರಿ. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಮತ್ತು 4ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ. ಈಸಿ ಇದೆ, ಬರೀಬೋದು. ನೆಕ್ಸ್ಟ್ x+3 × x−4 ಈ ಸೂಕ್ತ ಸಮೀಕರಣ, ನಿತ್ಯ ಸಮೀಕರಣ ಅನ್ವಯಿಸಿ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, 2x + 4y = 12 ಈ ಸಮೀಕರಣಕ್ಕೆ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 20ನೇದು, ಯೂಕ್ಲಿಡ್ನ ಯಾವುದಾದರೂ 2 ಆಧಾರ ಪ್ರತಿಜ್ಞೆ. ಈಸಿ. ನೆಕ್ಸ್ಟ್ ಸಮಾಂತರ ಚತುರ್ಭುಜದ ಯಾವ ಸಂದರ್ಭದಲ್ಲಿ ಆಯತವಾಗ್ತದೆ. 22ನೇದು, ಚಕ್ರೀಯ ಚತುರ್ಭುಜಗಳು ಕೋನ ಎ ಮತ್ತು ಕೋನ ಬಿ ಲಂಬ ಕೋನಗಳಾದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ, ಒಂದು ಶಂಕುವಿನ ತ್ರಿಜ್ಯ 4 ಸೆಂಟಿಮೀಟರ್ ಮತ್ತು ಎತ್ತರ 14 ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲ ಕಂಡುಹಿಡಿಯಿರಿ. ಸೊ ಇಲ್ಲಿ ಘನಫಲವನ್ನು ಕಂಡುಹಿಡಿಬೇಕು. ಸೂತ್ರ ಗೊತ್ತಿದ್ರೆ ನೀವು ಈಸಿಯಾಗಿ ಕಂಡುಹಿಡಿಬೋದು. 24ನೇದು, ಒಂದು ತ್ರಿಭುಜದ ಬಾಹುಗಳ ಅಳತೆಗಳು 5 ಸೆಂಟಿಮೀಟರ್ 4 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ಗಳಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಹೆರಾನ್ಸ್ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ. ಸೊ ಹೆರಾನ್ಸ್ ಸೂತ್ರ ಈಸಿ ಇದೆ ಮಕ್ಕಳ. √s × s - a × s - b × s - c ಆ ಫಾರ್ಮುಲಕ್ಕೆ ನೀವು ಹಾಕೋಬೇಕು. ಫಸ್ಟ್ ನೀವು ಸುತ್ತಳತೆಯನ್ನು ಕಂಡುಹಿಡಬೇಕು, ಎಸ್ ಅನ್ನು ಕಂಡುಹಿಡ್ಕೋಬೇಕು. ಸೊ ಅದನ್ನು ಕಂಡುಹಿಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4th ಮೇನಿಗೆ ಬಂದರೆ 3 ಅಂಕದ ಪ್ರಶ್ನೆಗಳು ನಿಮಗೆ ಸಿಗ್ತವೆ, 9 ಪ್ರಶ್ನೆಗಳು ಸಿಗ್ತವೆ. 25ನೇ ಪ್ರಶ್ನೆ, √2 ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಈಸಿ ಇದೆ. 26ನೇ ಪ್ರಶ್ನೆ, p(x) = x³ + 2x² - 3x - 5 ಆದರೆ p(0), p(1) ಮತ್ತು p(-1)ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕಂಡುಹಿಡಿಬೋದು. ನೆಕ್ಸ್ಟ್ 27ನೇ ಪ್ರಶ್ನೆ, ಕೋನಗಳ ವಿಧಗಳನ್ನು ಚಿತ್ರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಈಸಿ ಇದೆ, ಅದು ಸಹ ವಿಧಗಳನ್ನು ಬರೀರಿ. ಕೋನದ ಲಘುಕೋನ, ಲಂಬಕೋನ ಮತ್ತು ಸರಳ ಕೋನ, ಸರಳಾಧಿಕ ಕೋನ, ಅವುಗಳೆಲ್ಲವನ್ನು ಸಂಪೂರ್ಣ ಕೋನ ಅವೆಲ್ಲವನ್ನು ಚಿತ್ರದ ಸಹಾಯದಿಂದ ಬರೀರಿ. ನೆಕ್ಸ್ಟ್ 28ನೇದು, ಒಂದು ಅರ್ಧಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಷ್ಟನ್ನು ಸಹ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ಮತ್ತು ಘನಫಲವನ್ನು ಸೂತ್ರ ಹಾಕಿ ಕಂಡುಹಿಡಿಯಿರಿ. 29ನೇ ಪ್ರಶ್ನೆ, ನಮಗಿಲ್ಲಿ ಒಂದು ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇವುಗಳನ್ನು ನೋಡಿಕೊಂಡು ನಾವು ಯಾವ ರಾಜಕೀಯ ಪಕ್ಷ ಹೆಚ್ಚು ಸ್ಥಾನ ಗೆದ್ದಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ABCD ಅನ್ನೋದು ರಾಜಕೀಯ ಪಕ್ಷಗಳು. ಸೊ ಗೆದ್ದ ಸ್ಥಾನಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಪಕ್ಷ ಹೆಚ್ಚು ಗೆದ್ದಿರೋದು ಗೊತ್ತಾಗುತ್ತೆ. ನೋಡಿ, ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಸೊ ಅದು 70 ಸ್ಥಾನಗಳನ್ನು ಗೆದ್ದಿದೆ. ಹಾಗಾಗಿ ಮೊದಲನೇದಕ್ಕೆ 70. ಯಾವ ರಾಜಕೀಯ ಪಕ್ಷ ಕಡಿಮೆ ಸ್ಥಾನವನ್ನು ಗೆದ್ದಿದೆ ಅಂತ ಕೇಳಿದರೆ ಅದು C ಆಗಿರ್ತದೆ. ಏಕೆಂದರೆ C ಬರೀ 10 ಮಾತ್ರ ಸ್ಥಾನಗಳನ್ನು ಗೆದ್ದಿರೋದು. ನೆಕ್ಸ್ಟ್, ಯಾವ ರಾಜಕೀಯ ಪಕ್ಷಗಳು ಸಮನಾದ ಸ್ಥಾನಗಳನ್ನು ಗೆದ್ದಿವೆ ಅಂತ ಕೇಳಿದ್ದಾರೆ. ಸೊ ಅದು B ಮತ್ತು D ಆಗಿರ್ತದೆ. ಸೊ ಯು ಶುಡ್ ರೈಟ್ B ಆ್ಯಂಡ್ D ಅಂತೇಳಿ ಬರೀಬೇಕು. ಸೊ ಇದಿಷ್ಟು ಬರೆದ್ರೆ ನೋಡಿ ಎಷ್ಟು ಈಸಿಯಾಗಿ ನೀವು 3 ಅಂಕ ಗಳಿಸ್ಕೋಬೋದು. ನೆಕ್ಸ್ಟು 30ನೇ ಪ್ರಶ್ನೆ, ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ಎಂದರೇನು, 2 ಉದಾಹರಣೆ ಕೊಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವ ವೃತ್ತದ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. O ಅನ್ನೋದು ವೃತ್ತ ಕೇಂದ್ರ, ನೆಕ್ಸ್ಟ್ PQ ಅನ್ನೋದು ವ್ಯಾಸ ಆಗಿರ್ತದೆ, ನೆಕ್ಸ್ಟ್ AB ಅನ್ನೋದು ಜ್ಯಾ, ನೆಕ್ಸ್ಟ್ OS OP OQ ಅನ್ನೋದು ತ್ರಿಜ್ಯ ಆಗಿರ್ತದೆ. ಸೊ ಇದು ಸಹ ಭಾಳ ಈಸಿ ಇದೆ ನೋಡಿ ಮಕ್ಕಳು, 3 ಅಂಕಗಳನ್ನು ನೀವು ಇದರಿಂದ ಗಳಿಸ್ಕೋಬೋದು. ನೆಕ್ಸ್ಟ್ 32ನೇ ಪ್ರಶ್ನೆ, ಬಾಹುಗಳ ಮತ್ತು ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳನ್ನು ಬರೆಯಿರಿ. ಸೊ ಬಾಹುಗಳ ಆಧಾರದ ಮೇಲೆ ಬಂದರೆ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜಗಳು. ಸೊ ಕೋನಗಳಿಗೆ ಬಂದರೆ ಸಮಕೋನೀಯ ತ್ರಿಭುಜ, ಇನ್ನೊಂದು ಲಘುಕೋನ ತ್ರಿಭುಜ, ಇನ್ನೊಂದು ವಿಶಾಲಕೋನ ತ್ರಿಭುಜ, ಲಂಬಕೋನ ತ್ರಿಭುಜ. ಸೊ ಇವುಗಳನ್ನು ಸಹ ನಾವಲ್ಲಿ ಬರಿಬೋದಾಗುತ್ತೆ. ಸೊ ಇದಿಷ್ಟು ಕೋನಗಳ ಮೇಲೆ ಬಂದರೆ ನೆಕ್ಸ್ಟ್ 0.235 ಇದನ್ನು P/Q ಫಾರ್ಮಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಬಹಳ ಈಸಿ ಮಕ್ಕಳು, ಇದನ್ನು ಸಹ ನೀವು ಮಾಡ್ಬೋದು. ಫಸ್ಟ್ x = 0.235 ಅಂತ ಹೇಳಿ ತೆಗೆದುಕೊಂಡು 10ಇಂದ ಮೈನಸ್ 100ಇಂದ ಮೈನಸ್ ಮಾಡಿದ್ರೆ ಸೊ ಇಲ್ ಗೆಟ್ 2.35. ಸೊ ಅದನ್ನು ಮಾಡಿ ನಿಮ್ಗೆ ಈಸಿ ಇದೆ. ನೆಕ್ಸ್ಟ್ 5th ಮೇನಿಗೆ ಬಂದರೆ ಇಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತವೆ ಮಕ್ಕಳ. 34ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಬಿಂದುಗಳನ್ನು ಕಾರ್ಟೀಷಿಯನ್ ಸಮತಲದಲ್ಲಿ ಗುರುತಿಸಿ. ಸೊ ಇದು ಕಾರ್ಟೀಷಿಯನ್ ಸಮತಲ ಅಂದರೆ ಗೊತ್ತಿದೆ ಮಕ್ಕಳ. ಸೊ 4, -2. ಸೊ 4, -2 ಎ ಬಿಂದು ಇಲ್ಲಿ ಬರ್ತದೆ. ನೆಕ್ಸ್ಟ್ B ಬಿಂದು 0, -3 ಅಂತ ಇದೆ. ಸೊ B ಬಿಂದು ಇದ್ರ ಮೇಲೆ ಬರ್ತದೆ. ನೆಕ್ಸ್ಟ್ C ಬಿಂದು -5,
4 ಅಂತ ಇದೆ. ಸೊ -5 4 ಅಂತ ಹೇಳಿದರೆ ಸೊ ದಟ್ ವಿಲ್ ಕಮ್ಸ್ ಟು ಇಯರ್. ಈ ಬಿಂದು ಇಲ್ಲಿ ಬರ್ತದೆ, ಸಿ ಬಿಂದು. ಡಿ ಬಿಂದು ಬಂದು ಸೊ ಇಲ್ಲಿ ಬರ್ತದೆ. ಸೊ ಹಾಗಾಗಿ ಈಗ ಈಸಿಯಾಗಿ ನೀವು ಅದರ ಮೇಲೆ ಗುರುತಿಸ್ಬೋದು. 35ನೇ ಪ್ರಶ್ನೆ, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡ್ತವೆ, ಪ್ರಮೇಯವನ್ನು ಕೇಳಿದರೆ. ನೆಕ್ಸ್ಟ್ 36ನೇದು, y ಅಕ್ಷದ ಸಮೀಕರಣ ಹೊಂದಿಸಿ ಬರೀಲಿಕ್ಕೆ ಕೇಳಿದರೆ. x ಅಕ್ಷದ ಸಮೀಕರಣ 3x - y + 6 = 0, 2x + 3y = 11. ಸೊ ಈ ಕಡೆ ಕೊಟ್ಟಿದ್ದಾರೆ. ಸೊ x ಅಕ್ಷದ ಸಮೀಕರಣ, ಸೊ ಇದು y ಅಕ್ಷದ ಸಮೀಕರಣ ಇದಾಗ್ತದೆ. ಸೊ ಈಸಿಯಾಗಿ ನೀವು ಹೊಂದಿಸಿ ಬರೆಯಿರಿನ ಬರೆದ್ರೆ 4 ಅಂಕ ಸಿಗುತ್ತೆ. ಆ್ಯಂಡ್ ಲಾಸ್ಟ್ 37th ಕ್ವಶನ್ನು, ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಕೆಳಗಿನವುಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. a + b + c ² ಸೂತ್ರಕ್ಕೆ ಹಾಕಿ ಇದನ್ನು a - b ³ ಸೂತ್ರಕ್ಕೆ ಹಾಕಿ ಬಿಡಿಸಿ. ಸೊ ಅಂಕಗಳು ಸಿಗ್ತವೆ. ಆ್ಯಂಡ್ ಲಾಸ್ಟ್ ಮೇನ್ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕದ ಮೇನ್ ಇದು. 38ನೇ ಪ್ರಶ್ನೆ, ಈ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನು ರಚಿಸಿ. ಸೊ ಇಲ್ಲಿ ನಮಗೆ ವಿಷಯ, ಖರ್ಚು ಎರಡೂ ಕೊಟ್ಟಿದ್ದಾರೆ. ದಿನಸಿ, ಬಾಡಿಗೆ, ಎಷ್ಟು ಖರ್ಚಾಗುತ್ತೆ. ಸೊ ಅದನ್ನು ನಾವು ಸ್ತಂಭ ನಕ್ಷೆಯಲ್ಲಿ ರಚಿಸಬೇಕು. ಯಾವುದಕ್ಕೆ ಅತಿ ಹೆಚ್ಚು ಖರ್ಚು ಮಾಡಿದ್ದಾರೆ ಅಂತ ಕೇಳಿದರೆ ಸೊ ಅದು ಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲನೇ ಉತ್ತರ. ಯಾವುದಕ್ಕೆ ಅತಿ ಕಡಿಮೆ ಖರ್ಚು ಅಂದರೆ ಅದು ಮನೋರಂಜನೆಗೆ. ಸೊ ಇದಿಷ್ಟು ನೋಡಿ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.